ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ವೈಭವ್ ಸೂರ್ಯವಂಶಿ ಮೇಲೆ ಗರಂ ಆದ ಕ್ರಿಕೆಟ್ ದಿಗ್ಗಜರು ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆ ನಡೆದ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ T20 ಸೆಕೆಂಡ್ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಭರ್ಜರಿ ಗೆಲುವನ್ನು ಸಾಧಿಸಿತು. ಹಾಗೆ ಗೆದ್ದ ನಂತರ ಏನೆಲ್ಲ ಇದು ಆಯಿತು ಅಂತ ನೋಡೋದಾದರೆ ವಿರಾಟ್ ಕೊಹ್ಲಿ ಅವರು ಹಾಗೆ ಸಚಿನ್ ತೆಂಡೂಲ್ಕರ್ ಅವರು ವೈಭವ್ ಸೂರ್ಯವಂಶಿ ಅವ್ರ ಮೇಲೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ನಿನ್ನೆ ಮ್ಯಾಚಲ್ಲಿ ವೈಭವ್ ಸೂರ್ಯವಂಶಿ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರು ಓಪನರ್ ಆಗಿ ಬಂದಿರ್ತಾರೆ. ಬಟ್ ವೈಭವ್ ಸೂರ್ಯವಂಶಿ ಅವರು ಕೇವಲ 9 ಬಾಲಲ್ಲಿ 20 ರನ್ ಆಡ್ತಾರೆ. ಅದಾದಮೇಲೆ ಔಟಾಗಿ ಹೋಗ್ತಾರೆ. ಇದಕ್ಕೆ ಸಲಹೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವನು ಇನ್ನೂ ಕೂಡ ಚಿಕ್ಕ ಹುಡುಗ, ಬಟ್ ಇವನಿಗೆ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇದೆ. ಹೀಗಾಗಿ ಪ್ರತಿಯೊಂದು ಬಾಲು ನಾನು 6-4 ಹೊಡಿತೀನಿ ಅಂತ ನೋಡೋಕ್ಕೆ ಹೋಗಬಾರ್ದು. ನಿಂತು ಆಡೋವಂಥ ತಾಳ್ಮೆಯನ್ನು ಇವರು ಕಲ್ಕೊಳ್ಬೇಕಂತ ಹೇಳಿದ್ದಾರೆ. ಯಾಕಂದರೆ ಎವ್ರಿ ಬಾಲ್ ನಾನು 4-6 ಹೊಡಿತೀನಿ ಅಂದರೆ ಈ ಕ್ರಿಕೆಟ್ ಕೆರಿಯರಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನಿಂತು ಆಡೋದನ್ನು ಕಲಿಬೇಕು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಸಲಹೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದೆ ಇವಾಗ ಏನೋ ಚೆನ್ನಾಗಿರುತ್ತೆ, ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ಥರ ಕಂಟಿನ್ಯೂ ಆಗಿ ಬ್ಯಾಟಿಂಗಲ್ಲಿ ಫ್ಲಾಪ್ ಆದರೆ ಸೆಲೆಕ್ಷನಲ್ಲಿ ಕೂಡ ಇವರನ್ನು ಯಾರೂ ಕೂಡ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ತಾಳ್ಮೆ ತೋರಿಸಿ ಆಡು ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಹಾಗೆ ಇತ್ತ ಸಚಿನ್ ತೆಂಡೂಲ್ಕರ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದರೆ, ಇನ್ನೂ ಚಿಕ್ಕ ವಯಸ್ಸು, ಹೀಗಾಗಿ ಆಡ್ತಿದೆ, ಚೆನ್ನಾಗಿ ಆಡು, ಬಟ್ ಎವ್ರಿ ಬಾಲ್ ಟಾರ್ಗೆಟ್ ಮಾಡೋಕೆ ಹೋಗಬೇಡ, 6-4 ಅಂತ ಹೇಳಿ ಬಾಲು ನೋಡಿಕೊಂಡು ಆಡು, ಬಾಲು ಮತ್ತೊಂದು ಬಾಲು ಯಾವ ಹೊಡೆಯೋ ಥರ ಇರ್ತವೆ ಆ ಥರ ಶಾಟ್ ಮಾತ್ರ ಆಡು ಅಂತ ಹೇಳಿ ಸಚಿನ್ ತೆಂಡೂಲ್ಕರ್ ಅವರು ಕೂಡ ವೈಭವ್ ಸೂರ್ಯವಂಶಿ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಮ್ಮ ಭಾರತ ತಂಡ ನಿನ್ನೆ ಭರ್ಜರಿ ಗೆಲುವನ್ನು ಸಾಧಿಸಿತು ಅಂತ ಹೇಳ್ಬೋದು. ಕೇವಲ 129ಗೆ ಆಲ್ಔಟ್ ಮಾಡೋದ್ರ ಮೂಲಕ ಬೆಂಕಿ ಪ್ರದರ್ಶನ ನೀಡಿತು ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸರಣಿ ಸೋಲಿನಿಂದ ನಮ್ಮ ಭಾರತ ತಂಡ ಕಂಗೆಟ್ಟು ಹೋಗಿತ್ತು ಅಂತಲೇ ಹೇಳ್ಬೋದು. ಐರ್ಲೆಂಡ್ ವಿರುದ್ಧ ಅಲ್ಲಿಯೂ ಕೂಡ 2-2 ಮ್ಯಾಚ್ ಸೋತು ಸರಣಿ ಸೋತಿತ್ತು. ಅದಾದಮೇಲೆ ಇಂಗ್ಲೆಂಡ್ ವಿರುದ್ಧ T20 ಮ್ಯಾಚ್ಗಳು ಮಳೆಯಿಂದ ರದ್ದಾದರೆ 4-4 ಮ್ಯಾಚ್ ಸೋತು ಅಲ್ಲಿಯೂ ಕೂಡ ಸೋಲಿನ ಸುಳಿಯಲ್ಲಿ ಸಿಲುಕಾಕೊಂಡಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಏಕದಿನ ಪಂದ್ಯದಲ್ಲಿ ಅದೇ ಇಂಗ್ಲೆಂಡ್ ವಿರುದ್ಧ 1 ಮ್ಯಾಚ್ ಗೆದ್ದು 2 ಸೋತು ಅಲ್ಲಿಯೂ ಕೂಡ ಆ ಸರಣಿಯನ್ನು ಕೂಡ ಇಂಗ್ಲೆಂಡ್ ತಂಡ ವಶಪಡಿಸಿಕೊಂಡಿತ್ತು. ಹೀಗಾಗಿ ನಮ್ಮ ಭಾರತ ತಂಡ ಬ್ಯಾಕ್ ಟು ಬ್ಯಾಕ್ ಸೋಲಿನತ್ತ ಇತ್ತು. ಹೀಗಾಗಿ ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ನಿನ್ನೆ ಸರಣಿ ಗೆದ್ದಿತ್ತು ಅಂತಲೇ ಹೇಳ್ಬೋದು. 3 ಮ್ಯಾಚಲ್ಲಿ 2 ಗೆದ್ದು ಸರಣಿ ನಮ್ಮ ವಶ ಮಾಡಿಕೊಂಡಿದೆ. ಹಾಗೆ ಇನ್ನೂ 1 ಮ್ಯಾಚ್ ಬಾಕಿ ಇದೆ. ಆ ಮ್ಯಾಚಲ್ಲಿ ನಾವು ಬದಲಾವಣೆಗಳನ್ನ ಕಾಣ್ಬೋದು. ಯಾಕಂದರೆ ನೆಕ್ಸ್ಟ್ ಮ್ಯಾಚು ನಮಗೆ ಅಷ್ಟೊಂದು ಏನೂ ಮ್ಯಾಟ್ರ್ ಆಗಲ್ಲ. ಹೀಗಾಗಿ ಆ ಮ್ಯಾಚಲ್ಲಿ ನಾವು ಆರಾಮಾಗಿ ಯಾವ ಥರ ಆಡಿದರೂ ಕೂಡ ನಡೆಯುತ್ತೆ. ಹಾಗಾಗಿ ಏನೆಲ್ಲ ಚೇಂಜಸ್ ಮಾಡ್ಬೋದು ಅಂತ ಕೋಚ್ ಕಡೆ ನಾವು ನೋಡಬೇಕಾಗುತ್ತೆ. ಹಾಗೆ ನೋಡೋದಾದರೆ ಇವಾಗ ಇರೋ ಸ್ಕ್ವಾಡ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಿನ್ನೆ ಬ್ಯಾಟಿಂಗಲ್ಲಿ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ ಫ್ಲಾಪ್ ಆದರೂ ಕೂಡ ಇಶಾನ್ ಕಿಶನ್ ಅವರು ಮಿಂಚಿದ್ರು ಅಂತಲೇ ಹೇಳ್ಬೋದು. ಕೇವಲ 44 ಬಾಲ್ಗೆ 81 ರನ್ ಹೊಡೆಯೋದ್ರ ಮೂಲಕ ಬೆಂಕಿ ಬ್ಯಾಟಿಂಗ್ ಮಾಡಿದ್ರು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,